Excel Techno School, Guruvayanikere, Venuru. Admission open now. First, English. Say one thing. Yesterday I said about Kerala government. It is not the question of Kerala. I don't want any Kerala government to intervene with Karnataka. I said. I was told that Rajiv Chandrasekhar has tried to mislead the people. No one can mislead the people. I'll be going there for Kerala for campaigning also. They like me a lot. I have a lot of people. We know our government is coming there. People love us. People love Karnataka. We love Kerala. I think no need of BJP creating a confusion as far as that is concerned. We have concern for our leaders. They are bound to give us advice. We will take it forward. That's all. But we don't want any political misuse of the government as far as Karnataka is concerned. Number one. ಎರಡನೇದು ಕೇರಳೈಟ್ ಅಂತ ಪದ ಅಲ್ಲ, ಅದು ಕೇರಳ ಗವರ್ಮೆಂಟ್ ಅವರು ಇಂಟರ್ಫಿಯರ್ ಆಗಬಾರ್ದು ಅಂತ ನಾನು ಹೇಳಿದ್ದೆ. ಅದನ್ನ ರಾಜೀವ್ ಚಂದ್ರಶೇಖರ್ ಬಹಳ ಮಿಸ್ಯೂಸ್ ಮಾಡಿಕೊಂಡು ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಅವಶ್ಯಕತೆ ಇಲ್ಲ. ನನಗೂ ಕೇರಳ ಬಗ್ಗಿರುವಂತ ಸಂಬಂಧ, ಕೇರಳ ಅವರು ಎಷ್ಟು ಗೌರವ ಕೊಡ್ತಾರೆ, ನಾನು ಎಷ್ಟು ಗೌರವ ಕೊಡ್ತೀವಿ ಅದೆಲ್ಲ ಗೊತ್ತಿದೆ. ಈಗ ಸರ್ಕಾರ, ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿದೀವಿ. ಏನಾದ್ರು ಇದ್ರೆ ಅವ್ರು ಹೇಳ್ಕೊಳ್ಳಿ. ಅಡ್ವೈಸ್ ಮಾಡೋದು ಮತ್ತೊಂದು ಮಾಡೋದು ಕೆಲವು ಲೀಡರ್ಗಳು ಮಾಡ್ತಾರೆ, ಅದೇನು ತಪ್ಪೇನಿಲ್ಲ. ಬಟ್ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಕೈ ಹಾಕೋದು ಸರಿ ಇಲ್ಲ. ಗೌರ್ಮೆಂಟ್ ನಮ್ಮ ಗೌರ್ಮೆಂಟ್ ವಿಚಾರದಲ್ಲಿ ಕೈ ಹಾಕಬಾರದು ಅನ್ನೋದು ನಮ್ಮ ವಾದ ಅಷ್ಟೇ. ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು. ಸುಮಾರು ಹೆಚ್ಚು ಕಮ್ಮಿ ಕೆಬಿಜಿಯನ್ನು, ಕೆಎನ್ಎಲ್ ಇವೆರಡು ಕೂಡ ಸುಮಾರು 5,000 ಕೋಟಿ ರೂಪಾಯಿಷ್ಟು ಕಾಮಗಾರಿಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಬಟ್ ಕೆಬಿಜಿಎನ್ಎಲ್ ಮಾತ್ರ ಪ್ರಯಾರಿಟಿ ನಾವು ಲ್ಯಾಂಡ್ ಅಕ್ವಿಷನ್ ವಿಚಾರಕ್ಕೆ ಪ್ರಯಾರಿಟಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಪ್ರಾಜೆಕ್ಟ್ಸ್ ನೆಕ್ಸ್ಟ್ ಇದರಲ್ಲಿ ತೆಗೆದುಕೊಳ್ತೀವಿ. ಯಾಕೆಂದ್ರೆ ನಾವು 50-70,000 ಕೋಟಿ ರೂಪಾಯಿ ಕಮಿಟ್ಮೆಂಟ್ ಮಾಡ್ಕೊಂಡಿದ್ವಿ. ಅದಕ್ಕೆ ಈ 3rd ಫೇಸ್ ಕೆಲಸಗಳನ್ನ ಸ್ವಲ್ಪ ಮುಂದಕ್ಕೆ ನೆಕ್ಸ್ಟ್ ಬೋರ್ಡ್ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಈಗ ಸದ್ಯಕ್ಕೆ ಒಂದು 2 ಬೋರ್ಡ್ ಇದನ್ನು 5,000 ಕೋಟಿ ರೂಪಾಯಿ ಅಷ್ಟು ಕಾಮಗಾರಿಗಳನ್ನು ನಾವು ತೆಗೆದುಕೊಳ್ತೀವಿ. ನಮ್ಮ 76 ತೀರ್ಮಾನ ನಿಮ್ನೆಲ್ಲ ಸಂತೋಷವಿರೋದು, ರಾಜ್ಯನ ಸಂತೋಷವಿರೋದು, ರಾಜ್ಯಕ್ಕೆ ಒಳ್ಳೆ ಸುಭಿಕ್ಷವಾದಂತಹ ಆಡಳಿತವನ್ನು ಕೊಡೋದು, ಹೊಸ ಚಿಂತನೆಗಳನ್ನ ಮಾಡೋದು. ಈ ವರ್ಷ ಯಾವ ರೀತಿ ಒಳ್ಳೆ ಮಳೆ ಬೆಳೆ ಎಲ್ಲ ಸಿಕ್ಕಿದೆ, ಆ ರೀತಿ ಇನ್ನ ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಲಿ, ರೈತರ ಬದುಕು ಹಸನಾಗ್ಲಿ, ಒಳ್ಳೆ ಆಡಳಿತವನ್ನು ಕೊಡ್ತೇವೆ. ಪರಮೇಶ್ವರರು ಫಸ್ಟ್ ಕ್ಲಾಸ್. ನೀವು ಏನಾದ್ರು ಜಾಸ್ತಿ ಹಾಕಿ ಮಲಗಿದ್ರು ನಿಮ್ ಎತ್ತಾಕೊಂಡು ಮನೆ ಕಳಿಸ್ತೀವಿ ಅಂತ, ಗೌರವದಿಂದ ಮನೆ ಕಳಿಸ್ತೀವಿ ಅಂತ 4 ಜಾಗ ಐಡೆಂಟಿಫೈ ಮಾಡಿದ್ದಾರೆ. ನಾನೇ ಹೇಳಿ, ಕಾಂಗ್ರೆಸ್ ಸರ್ಕಾರದ ಏನು ಆಡಳಿತ ಇದೆ ಆ ಆಡಳಿತದಲ್ಲಿ ಕಾಂಗ್ರೆಸ್ ಆಡಳಿತ ಮುಂದುವರಿತದೆ. ನೆಕ್ಸ್ಟ್ 7 ವರ್ಷ ಇರ್ತದೆ. ಇಕ್ಬಾಲ್ ಹುಸೈನ್ ನೀವು ಗಣನೆಗೆ ತಗೋಬಿಡಿ. ಅವ್ರಿಗೆಲ್ಲಾರು ಅಲ್ಲಿ ಕ್ಷೇತ್ರದವ್ರು ಇಟ್ಕೊಂಡು ಏನಾರ ಹೊಡಿತಾರೆ ಅಂತ ಅವ್ನು ಹೆಂಗ್ ಹೇಳ್ತಾರೆ. ಹೇಳಿ, 26ರಲ್ಲಿ ಮಾತಾಡ್ತೀನಿ ನಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.